ದಿನಕ್ಕೆ ಪ್ರೀತಿಯ ಗಂಡನನ್ನ ಕಳಿಸಿಕೊಟ್ಟ ಹೆಂಡತಿ. ಅರಿಶಿಣ ಮೈಯಲ್ಲೇ ಯುದ್ಧಕ್ಕೆ ಹೊರಟ ಯೋಧ. ಇನ್ನು ಅರಿಶಿಣ ಮೈಯಲ್ಲಿರೋ ಮಧುಮಗ ಮದುವೆಯಾಗಿ 3 ದಿನವಷ್ಟೇ. ನನಗಿಂತ ದೇಶ ಸೇವೆಯೇ ಮುಖ್ಯ ಎಂದ ಹೆಂಡತಿ. ಮನೆ ಮಗನನ್ನ ಹೆಮ್ಮೆಯಿಂದ ತಾಯಿ ಭಾರತಿಗಾಗಿ ಕಳಿಸಿಕೊಟ್ಟ ಕುಟುಂಬ. ಜಸ್ಟ್ ಮೇ 5ರಂದು ಮದುವೆಯಾದ ಯೋಧ ಮನೋಜ್ ಕುಮಾರ್ ಪಾಟೀಲ್ ಇನ್ನು ಅರಿಶಿಣ ಮೈಯಲ್ಲಿದ್ದಾನೆ. ಸುಖ ದಾಂಪತ್ಯ ಅನುಭವಕ್ಕಿಂತ ದೇಶವೇ ನನ್ನುಸಿರು ಎಂದು ಯುದ್ಧಕ್ಕೆ ಹೊರಟಿದ್ದಾನೆ ವೀರ ಯೋಧ. ಮಹಾರಾಷ್ಟ್ರ ಮೂಲದ ಮನೋಜ್ ಕುಮಾರ್ ಮತ್ತು ಯಾಮಿನಿ ಮದುವೆ ಮೇ 5ರಂದು ಗ್ರ್ಯಾಂಡ್ ಆಗಿ ನಡೆಯಿತು. ಆದರೆ ಅತ್ತ ಪಾಕಿಸ್ತಾನ್ ಮತ್ತು ಭಾರತ ನಡುವಿನ ಉದ್ವಿಗ್ನ ಹೆಚ್ಚಾಗುತ್ತಿದೆ. ರಜೆಯಲ್ಲಿದ್ದ ಸೈನಿಕರನ್ನ ಸೇನೆ ವಾಪಸ್ ಬರುವಂತೆ ಹೇಳಿದೆ. ಈ ಹಿನ್ನೆಲೆ ಮದುವೆ ಮುಗಿದ 3 ದಿನಕ್ಕೆ ಮನೆಯ ಮಗನನ್ನ ಪ್ರೀತಿಯ ಗಂಡನನ್ನು ಹೆಮ್ಮೆಯಿಂದ ಕಳಿಸಿಕೊಟ್ರು. ರೈಲ್ವೆ ನಿಲ್ದಾಣದ ಬಳಿ ಹೆಂಡತಿ ಕಣ್ಣೀರು ಹಾಕಿದ ದೃಶ್ಯ ಕಂಡುಬಂತು. ನನ್ನ ಸಿಂಧೂರವನ್ನ ಗಡಿಗೆ ಕಳಿಸುತ್ತಿದ್ದೇನೆ, ನನಗೆ ಹೆಮ್ಮೆ ಇದೆ ಎಂದು ಹೆಂಡತಿ ಹೇಳಿದ್ರು. ಕುಟುಂಬದವರು ಕೂಡ ದುಃಖ ಮತ್ತು ಸಂತಸದಲ್ಲೇ ಯೋಧ ಮನೋಜ್ ಅವರನ್ನ ಬೀಳ್ಕೊಟ್ರು. ಇಂತಹ ಕುಟುಂಬಕ್ಕೊಂದು ದೊಡ್ಡ ಸಲಾ.